ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 60. ದರ್ಶನದಿಂದಲೇ ಇಹ ಸಾಧನ, ಪೂರ್ಣಾನುಗ್ರಹ ಸತ್ಯ ದರ್ಶನ. ಗುರು ಚಿತ್ತವನ್ನರಿಯುವುದು ಬಹು ಕಷ್ಟ. ಅತ್ಯಂತ ಕರುಣಾಮಯಿಯಾದ ಆ ಗುರುವು ಒಂದು ನಮಸ್ಕಾರಕ್ಕೆ ತೃಪ್ತನಾಗಿ ತನ್ನ ಭಕ್ತರ ಜೀವನದ ಪರಿಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಡೆಸುತ್ತಿರುತ್ತಾನೆ. ಇದು ನಮ್ಮ ಪೂರ್ವಜರ ಪುಣ್ಯವೋ ಮತ್ತೇನೋ. ಆದರೆ ಎಲ್ಲೋ ಒಂದೆಡೆ ಇದೆಲ್ಲ ನನ್ನಿಂದ ನಡೆಯುತ್ತಿದೆ ಎಂಬ ಭಾವನೆ ನಮ್ಮಲ್ಲಿ ಉಳಿದು ಬಿಟ್ಟಿರುತ್ತದೆ. ಆ ಮೋಹ ಕಳೆಯಲು ಮತ್ತೆ ಗುರುವಿನ ಪೂರ್ಣಾನುಗ್ರಹವೇ ಆಗಬೇಕು. ಆ ದರ್ಶನ ಪೂರ್ಣಾನುಗ್ರಹಗಳ ನಡುವಿನ ಮೈಸೂರಿನ ಗುರುನಾಥರ ಭಕ್ತರಾದ ಕುಮಾರಣ್ಣ ತಮ್ಮ ನಡುವಿನ ಗುರುನಾಥರ ಸಂಬಂಧ ಅನುಬಂಧಗಳನ್ನು ನಿತ್ಯ ಸತ್ಸಂಗಕ್ಕಾಗಿ ಬಿಚ್ಚಿಟ್ಟಿದ್ದು ಹೀಗೆ. ಮೊದಲಿನಿಂದ ದೊಡ್ಡವರು ಗುರುಗಳೆಂದರೆ ಒಂದು ನಮನ, ಗೌರವ ಕೊಡುವುದಿವರ ರೀತಿ. ಯಾವ ದೊಡ್ಡವರ ನಮನ ಯೋಗ್ಯರಿಗಿವರು ನಮಿಸುತ್ತಾ ಆಶೀರ್ವಾದ ಪಡೆಯುತ್ತಾ ಬಂದಿದ್ದರು. 1998ರಲ್ಲಿ ಸಖರಾಯ ಪಟ್ಟಣದ ಗುರುನಾಥರ ದರ್ಶನದ ಮಹಾಪರ್ವ ಇವರ ಜೀವನದಲ್ಲಿ ಬಂದಿತ್ತು. ಗುರುನಾಥರು ತುಂಬು ಮನಸ್ಸಿನಿಂದ ಇವರಿಗೆ ಆಶೀರ್ವಾದ ಮಾಡಿದ್ದರು. ಇವರು ಹಿಡಿದ ಕೆಲಸವೆಲ್ಲ ಸುಗಮವಾಗತೊಡಗಿದವು. ತಮ್ಮ ಕೆಲಸಗಳೆಲ್ಲ ಹೀಗೆ ನಿರಂತರ ಮೇರುಗತಿಯಲ್ಲಿ ನಡೆಯುತ್ತಿರುವುದಕ್ಕೆ ನನ್ನ ತೋಳ್ಬಲ, ಬುದ್ಧಿ, ಪರಿಶ್ರಮ, ಪ್ರಯತ್ನಗಳೇ ಕಾರಣವೆಂಬ ಭಾವನೆಗೆ ಈ ಭಕ್ತರ ಮನದಲ್ಲಿ ಬೇರೂರಿ ಬಿಟ್ಟಿತ್ತು. ಅಂತೆಯೇ ಜೀವನ ಸಾಗತೊಡಗಿತ್ತು. ಬೆಳೆಯುವ ಭಕ್ತನ ಹುಮ್ಮಸ್ಸನ್ನು ನೋಡಿ ಬೆನ್ನೆಲುಬಾಗಿ ನಿಂತ ಗುರುನಾಥರು ಎಂದು ಇದು ನನ್ನ ಬಲದಿಂದಾದದ್ದು ಕಣಯ್ಯ ಎಂದು ಹೇಳಲಿಲ್ಲ. ಭಕ್ತನ ಪುರುಷೋಭಿವೃದ್ಧಿಯನ್ನು ನೋಡಿ ಸಂತೋಷಿಸುತ್ತಿದ್ದರು. ಕೇವಲ ಪ್ರಾಪಂಚಿಕರಾಗಿ ಮೂಲದ ಅರಿವಾಗದ ಇವರ ಸ್ಥಿತಿ ನೋಡಿ ಮನದಲ್ಲಿ ಮರುಗುತ್ತಿದ್ದರೋ ಅವರೇ ಮಾತ್ರ ಅರಿಯಬಲ್ಲರು. ಬೇಕೆನಿಸಿದಾಗೆಲ್ಲ ಗುರುನಾಥರ ಬಳಿ ಭಕ್ತಿಯೊಂದಿಗೆ ಹೋಗುವುದು, ಗುರುನಾಥರು ತಿಳಿಸಿದ ಪುಣ್ಯ ಸ್ಥಳಗಳಿಗೆ ಯಾತ್ರೆ ಮಾಡುವುದು, ಅನೇಕ ಸಾರಿ ತಿರುವಣ್ಣಾಮಲೆಗೆ ಹೋಗಿ ಬರುತ್ತಿದ್ದರು. ಗುರುನಾಥರ ಪ್ರೀತಿಯ ಮಾತುಗಳು ಇವರ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದವು. ಪದೇ ಪದೇ ಆ ಪ್ರಭಾವಲಯದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಅದೊಂದು ಸಂತಸ. ಗುರುನಾಥರ ದರ್ಶನ ಅನುಗ್ರಹವಾದ ನಂತರ ನಿನಗೇನನ್ನಿಸಿತು? ನಿಮ್ಮ ಜೀವನದಲ್ಲೇನು ಪರಿವರ್ತನೆಯಾಯಿತು ಎಂಬ ಪ್ರಶ್ನೆಗೆ ಅವರು ನೀಡಿದ ಉತ್ತರವೆಂದರೆ, ನನಗಾಗ ಏನೂ ಇಂತಹ ಪರಿವರ್ತನೆಗಳಾದ ಅನುಭವ ಕೂಡಲೇ ಬಂದಿರಲೇ ಇಲ್ಲ. ಎಂತಹ ಮೌಢ್ಯ ನನ್ನದೆಂಬುದು ಈಗ ನೆನೆದರೆ ನಾಚಿಕೆಯಾಗುತ್ತದೆ. ಹರೆಯದ ಹುರುಪು, ನನ್ನ ಎಲ್ಲಾ ಏಳ್ಗೆಗಳು ನನ್ನ ತೋಳ್ಬಲ, ಆಯೋಜನೆ, ನನ್ನ ಪ್ರಯತ್ನದ ಬಲದ ಮೇಲೆ ಆಗುತ್ತಿದೆ ಎಂಬ ಭಾವನೆಯಲ್ಲೇ ನಾನು ಉಳಿದು ಬಿಟ್ಟಿದ್ದೆ. ಅಸಾಧ್ಯವಾದುದುಗಳೆಲ್ಲ ಸಾಧ್ಯ ಮಾಡಿಸಿದರು ಗುರುನಾಥರು. ಗುರುನಾಥರ ಬಗ್ಗೆ ಅಪಾರ ಗೌರವಗಳಿದ್ದರೂ ಇದೆಲ್ಲ ಅವರಿಂದ ಆದದ್ದು, ನಾನು ನಿಮಿತ್ತ ಮಾತ್ರ ಎಂಬುದು ಹೊಳೆಯಲೇ ಇಲ್ಲ. 2004ರಲ್ಲಿ ನಮ್ಮ ಬಿಲ್ಡಿಂಗ್ ಇದ್ದ ಜಾಗದಲ್ಲಿ 10 ಅಂಗಡಿಗಳಿದ್ದವು. ಇದನ್ನೆಲ್ಲ ಕೆಡವಿ ಕೋಟಿಗಳ ಅಂದಾಜಿನ ಕಾಂಪ್ಲೆಕ್ಸ್ ಕಟ್ಟಲು ನಮ್ಮ ತಂದೆಯವರನ್ನು ಕೇಳಿದಾಗ ಎಸ್ ಅಂದರು. ಯಾಕೆಂದರೆ ಅವರಿಗೆ ಈ ಹಳೆಯ ಅಂಗಡಿಯವರಾರು ಬಿಡುವುದಿಲ್ಲವೆಂಬ ಭದ್ರ ನಂಬಿಕೆ ಇತ್ತು. ಆದರೆ ನನ್ನ ಬೆನ್ನ ಹಿಂದೆ ಇದ್ದ ಗುರುನಾಥರು ಅವರನ್ನೆಲ್ಲ ಬಿಡುವಂತೆ ಪ್ರೇರೇಪಿಸಿದರು. ಮುಂದೆ ಅಷ್ಟೊಂದು ಹಣ ಸಾಲ ಬೇಕಾದಾಗ, ಆಮೇಲೆ ಸಾಲ ತೀರಿಸಿಕೊಳ್ಳಲು ಕೆಲ ಭಾಗ ಮಾರಿ ನೆಮ್ಮದಿಯಿಂದ ಬದುಕುವ ಯೋಚನೆ ಮಾಡಿದಾಗ ಎಲ್ಲವೂ ಅಸಾಧ್ಯವೆಂದು ಕೆಲಸಗಳಾಗದಿದ್ದರೂ ನನಗರಿವೇ ಆಗಿರಲಿಲ್ಲ. ಆ ಮೌಢ್ಯದ ದಿನಗಳನ್ನು ನೆನೆದವರ ಮನ ಆ ದಿನ ಕೂಡಿತು. ಸ್ವಲ್ಪ ಹೊತ್ತು ಅವರ ಬಾಯಿಂದ ಮಾತುಗಳೂ ಹೊರಡಲಿಲ್ಲ. ಕೂಡಿ ಬಂತೆನೆಗೆ ಗುರುಕರುಣೆ. ಅರ್ಜುನ ಇಂದ್ರಕೀಲದಲ್ಲಿ ತಪ ಮಾಡಿ ಶಿವನನ್ನೊಲಿಸಿಕೊಂಡು ಶಿವ ಶಬರನ ವೇಷದಲ್ಲಿ ಬಂದು ಅರ್ಜುನನೊಂದಿಗೆ ವಾದಕ್ಕಿಳಿದು ಯುದ್ಧ ಮಾಡತೊಡಗುತ್ತಾನೆ. ಒಬ್ಬ ಬೇಡನ ಮೇಲೆ ಪಾರ್ಥನ ಎಲ್ಲಾ ಅಸ್ತ್ರಗಳು ವ್ಯರ್ಥವಾಗಿ ಕೊನೆಗೆ ಆ ಬೇಡನ ಏಟಿನ ಆಘಾತ ತಡೆಯಲಾರದೆ ಕೆಳಗೆ ಬಿದ್ದಾಗ ಇವನು ಸಾಮಾನ್ಯ ಬೇಡನಲ್ಲ, ಶಿವನೇ ಇರಬೇಕೆಂದು ಕೂಡಲೇ ಶಿವಪ್ರೀತಿಯಿಂದ ಎತ್ತಿಕೊಂಡು ಹರಸುತ್ತಾನಂತೆ. ಇಲ್ಲಿಯೂ ಕುಮಾರ್ ಅವರಿಗೆ ಗುರುನಾಥರ ಶಿಷ್ಯರೊಬ್ಬರು ಮೈಸೂರಿನಲ್ಲಿಯೇ ಇರುವ ವಾಲುಕೇಶ್ವರ ತಪಸ್ಥಳಕ್ಕೆ ಹೋಗಿ ಬರಲು ತಿಳಿಸಿ ಗುರುನಾಥರ ಆರಾಧನಾ ಜಾಗವದು ಎಂದಾಗ ಇವರು ಅಲ್ಲಿಗೆ ಹೋಗಿ ಗುರುನಾಥರ ಧ್ಯಾನ ಮಾಡತೊಡಗುತ್ತಾರೆ. ಮುಂದಿನದನ್ನು ಕುಮಾರಣ್ಣನವರಿಂದಲೇ ಕೇಳೋಣ. ಅವತ್ತು ಕಾರಿನಲ್ಲಿ ತಪಸ್ಥಳಕ್ಕೆ ಹೋಗುತ್ತಿದ್ದೆ. ಕಾರಿನಲ್ಲಿ ಒಮ್ಮೆ ರೇರ್ ಮಿರರ್ನಲ್ಲಿ ನೋಡಿದಾಗ ಹಿಂಬದಿಯಲ್ಲಿ ಗುರುನಾಥರು ಕುಳಿತಿದ್ದು ಕಂಡುಬಂದು ಮೈ ಬೆವರಿ ಪುಳಕಿತನಾದೆ.
ಸ್ಟೇರಿಂಗ್ ಬಿಟ್ಟು ಹಿಂದೆ ತಿರುಗಿ ನಮಸ್ಕಾರ ಮಾಡುತ್ತಿದ್ದೆ. ಎಷ್ಟು ಹೊತ್ತು ಕಾರು ಅದೇ ಸಾಗಿತ್ತೋ. ಮುಂದೆ ನೋಡೋ, ಸ್ಟೇರಿಂಗ್ ಹಿಡಿ ಎಂದು ಗುರುನಾಥರು ಆಜ್ಞೆ ಮಾಡಿದರು. ಮತ್ತೆ ಮುಂದೆ ತಿರುಗಿ ಸ್ಟೇರಿಂಗ್ ಹಿಡಿದಿದ್ದೆ. ಅಂದಿನಿಂದ ಇವರಿಗೆ ಜ್ಞಾನೋದಯವಾಯಿತು. ಒಮ್ಮೆ ಒಬ್ಬ ಸಾಮಾನ್ಯ ಕೋಟಿಗಳ ವ್ಯವಹಾರ ಮಾಡುವುದಾಗಲಿ, ಅಸಾಧ್ಯ ಕೆಲಸಗಳೆಲ್ಲ ಸಾಧ್ಯವಾಗಿಸಿದ್ದಾಗಲಿ ಎಲ್ಲ ಗುರುನಾಥರು ಮಾಡಿಸಿದ್ದು ಎಂದು ಭಕ್ತನನ್ನು ಬೆಳೆಸಿ ಎಲ್ಲ ಕೊಟ್ಟು ನೋಡಿ ಕೊನೆಗೆ ಸುಜ್ಞಾನವನ್ನು ನೀಡಿ ಹರಸಿದ ಗುರುನಾಥರು ದೇವಾನುದೇವತೆಗಳಿಗಿಂತ ಕರುಣಾಶಾಲಿಗಳಲ್ಲವೇ? ಬನ್ನಿ ಗುರು ಬಾಂಧವರೇ, ನಾಳೆಯೂ ಮತ್ತಾರದಾದರೂ ಗುರುಭಕ್ತರ ಸತ್ಸಂಗವನ್ನು ಗುರುನಾಥರು ಕರುಣಿಸದಿರರು. ನಮ್ಮೊಂದಿಗಿರುತ್ತೀರಲ್ಲ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.